ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ, ಆರೋಗ್ಯವನ್ನು ಕೆಡಿಸುತ್ತೆ. ಅತಿಯಾದರೆ ಅಮೃತವೂ ವಿಷ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ನೀವು ಕುಡಿಯುವಂತಹ ಈ ಮದ್ಯಗಳನ್ನು ಯಾವ ರೀತಿಯಲ್ಲಿ ತಯಾರಿಸುತ್ತಾರೆ, ಅದರಲ್ಲಿ ಏನೇನು ಅಡಗಿದೆ ಮುಂತಾದ ವಿಚಾರಗಳನ್ನು ನೀವು ತಿಳ್ಕೊಳ್ಳೋಣ. ಅಂದರೆ ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರವಾದರೂ ಕೆಲವು ಮಟ್ಟದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮದ್ಯ ಸೇವನೆಯಿಂದ ಅಂತಹ ತೊಂದರೆ ಏನೂ ಆಗುವುದಿಲ್ಲ. ಆದರೂ ಮದ್ಯ ಸೇವನೆ ಮಾಡದಿರುವುದೇ ಒಳ್ಳೆಯದು. ಆದರೆ ನಾವು ಕುಡಿಯುವಂತಹ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸುವಂತಹ ಈ ಮದ್ಯವನ್ನ ಯಾವ ರೀತಿಯಲ್ಲಿ ತಯಾರಿಸುತ್ತಾರೆ ಎಂಬುದು ನೀವು ಗೊತ್ತೇ? ಬ್ರಾಂದಿ ಅಂದ್ರೇನು, ವಿಸ್ಕಿ ಅಂದ್ರೇನು, ರಮ್ ಅಂದ್ರೇನು, ಬೀರ್ ಅಂದ್ರೇನು, ವೈನ್ ಅಂದ್ರೇನು, ವಡ್ಕಾ ಅಂದ್ರೇನು, ಜಿನ್ ಅಂದ್ರೇನು ಮುಂತಾದ ಎಲ್ಲಾ ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಅಂದರೆ ಆ ತಯಾರಿಕೆಯ ಬಗ್ಗೆ, ಅದರೊಳಗೆ ಏನೇನಿದೆ, ಯಾವ ರೀತಿ ತಯಾರಿಸುತ್ತಾರೆ ಎಂಬುದನ್ನು ತಿಳ್ಕೊಳ್ಳೋಣ. ಯಾವುದಾದರೂ ಒಂದು ವಸ್ತುವನ್ನು ತಯಾರಬೇಕಾದರೆ ಅದನ್ನು ನಾವು ಯಾವ ವಸ್ತುವಿಂದ ತಯಾರಿಸುತ್ತೇವೆ, ಅದರಲ್ಲಿ ಏನೇನಿರುತ್ತೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಅಂತಹ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಈ ಮದ್ಯವನ್ನು ಅಥವಾ ಬ್ರಾಂದಿ, ಬಿಸ್ಕಿ, ರಮ್ ಮುಂತಾದವುಗಳನ್ನು ಯಾವ ರೀತಿ ತಯಾರಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಂದರೆ ಯಾವುದೇ ವಸ್ತು, ಯಾವ ವಸ್ತುಗಳು ಅದರಲ್ಲಿ ಇರುತ್ತೆ, ಅದನ್ನು ತಯಾರಿಸಲು ಏನೇನು ಬಳಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದನ್ನು ತಯಾರಿಸುವಂತಹ ವಿಧಾನಗಳ ಬಗ್ಗೆಯೂ ತಿಳಿದುಕೊಳ್ಳೋಣ. ಯಾವುದೇ ಒಂದು ಮದ್ಯವನ್ನು ತಯಾರಿಸಲು ಫರ್ಮೆಂಟೇಷನ್ ಅಥವಾ ಕೊಳೆಯುವಂತಹ ರೀತಿಯಲ್ಲಿ ಅದನ್ನು ತಯಾರಿಸುತ್ತಾರೆ. ಕೊಳೆಸುವುದೆಂದರೇನು? ಅದರಲ್ಲಿ ಈಸ್ಟ್ ಶುರುವಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅದರಲ್ಲಿ ಸೇರಿರುತ್ತೆ. ಇಂತಹ ವಸ್ತುಗಳನ್ನೆಲ್ಲ ಸೇರಿ ಈ ರೀತಿಯಲ್ಲಿ ನಾವು ಮದ್ಯವನ್ನು ತಯಾರಿಸುತ್ತೇವೆ. ಮದ್ಯ ತಯಾರಿಸುವಾಗ ಅದಕ್ಕೆ ಯಾವ ರೀತಿಯಲ್ಲಿ ಯಾವುದೇ ವಿಷಯವನ್ನು, ಅಂದರೆ ಸಕ್ಕರೆಯನ್ನು ಸೇರಿಸ್ತಾರೆ, ವೀಟ್ ಅಂದರೆ ಗೋಧಿಯನ್ನು ಸೇರಿಸ್ತಾರೆ, ಅಥವಾ ಧಾನ್ಯಗಳನ್ನು ಸೇರಿಸ್ತಾರೆ, ಇಲ್ಲವ ಕಬ್ಬಿನ ಹಾಲನ್ನು ಸೇರಿಸ್ತಾರೆ. ಹೀಗೆ ಹಲವು ವಿಧದಲ್ಲಿ ಯಾವಾಗ ಬ್ರಾಂದಿ ಅಥವಾ ವಿಸ್ಕಿ, ಬೀರು, ವೈನ್ ಮುಂತಾದವುಗಳನ್ನು ತಯಾರಿಸಲು ಬಳಸುವಂಥದ್ದು. ಈಗ ನಾವು ಮೊದಲನೇದಾಗಿ ಬ್ರಾಂದಿಯನ್ನು ಹೇಗೆ ತಯಾರಿಸ್ತಾರೆ. ಬ್ರಾಂದಿ ಇದರಲ್ಲಿ ಹಲವು ಹೆಸರುಗಳಿಂದ ಕರೆಯುವಂತಹ ಬೇರೆ ಬೇರೆ ವಸ್ತುಗಳು ಸೇರಿರುವುದರಿಂದ ಅವುಗಳ ಹೆಸರುಗಳನ್ನು ಬದಲಾಯಿಸಿ ಬ್ರಾಂದಿ ಇದನ್ನು ಸುಟ್ಟ ವೈನ್ ಅಂತ ಹೇಳ್ತಾರೆ. ಯಾಕಂದರೆ ಸಾಮಾನ್ಯವಾಗಿ ಪಾಶ್ಚಾತ್ಯರು ರಾತ್ರಿ ಊಟವಾದ ಬಳಿಕ ಮಲಗುವ ಹೊತ್ತಿನಲ್ಲಿ ಕುಡಿಯುವ ಮದ್ಯ ಇದು. ಇದಕ್ಕಾಗಿ ದ್ರಾಕ್ಷಿಯನ್ನು ಅಥವಾ ಮುಂತಾದ ಹಣ್ಣುಗಳನ್ನು ಫರ್ಮೆಂಟೇಷನ್ ಮಾಡಿ, ಅಂದರೆ ಕೊಳೆಯಲು ಹಾಕಿ ಬಟ್ಟಿ ಇಳಿಸಿ, ಕೊಡಿ ಹಾಕಿದ್ಮೇಲೆ ಬಟ್ಟಿ ಇಳಿಸೋದು ಅಂದರೆ ಆವಿಯಲ್ಲಿ ಬೇಯಿಸಿ ತೀಯದು, ಅಂದರೆ ಆವಿಯಾಗಿ ಬರುವಂತಹ ಮದ್ಯವನ್ನು ಸೇಕರಿಸಿ ತಯಾರಿಸುತ್ತಾರೆ. ಇದು ಹಳೆಯದಾದಷ್ಟು, ಈ ಮದ್ಯ ತಯಾರಿಸಿದ ಮೇಲೆ ಅದು ಹಳೆಯದಾದರೂ ಸೇಕರಿಸಿಡ್ತಾರೆ. ಅದಕ್ಕೆ ಬೇಕಾದಂತಹ ದೊಡ್ಡ ರೀತಿಯ ದೊಡ್ಡ ಮರದ ಪೆಟ್ಟಿಗೆ ಥರದ್ದನ್ನು ಮಾಡ್ತಾರೆ, ಅದರಲ್ಲಿ ಸೇಕರಿಸಿರ್ತಾರೆ. ಹಾಗೆ ಸೇರಿಸಿಟ್ಟು ಅದು ಹಳೆಯದಾದಷ್ಟು ಅದಕ್ಕೆ ಗುಣಮಟ್ಟ ಹೆಚ್ಚುತ್ತದೆ ಅಂತ ಹೇಳುತ್ತಾರೆ. ಅಂದರೆ ಇದನ್ನು ಹಣ್ಣುಗಳನ್ನು ಕೊಳೆಸಿ ಮಾಡುವಂತಹ, ಬಟ್ಟಿ ಇಳಿಸಿ ಮಾಡುವಂತಹ ಒಂದು ಬ್ರಾಂದಿ. ಇದರಲ್ಲಿ ಸಾಮಾನ್ಯವಾಗಿ 40ರಷ್ಟು ಆಲ್ಕೋಹಾಲ್ ಇರುತ್ತೆ, ಅಂದರೆ ಸ್ಪಿರಿಟ್ನ ಅಂಶ 40ರಷ್ಟು ಇರುತ್ತೆ. 40, ಕೆಲವರಲ್ಲಿ 50ರವರೆಗೂ ಇದರಲ್ಲಿ ಆಲ್ಕೋಹಾಲ್ ಇರುತ್ತದೆ. ಹಾಗೆ ಇನ್ನು ವಿಸ್ಕಿ ಹೆಂಗೆ ಮಾಡ್ತಾರೆ? ವಿಸ್ಕಿಯನ್ನು ಅಕ್ಕಿ, ಗೋಧಿ, ಜೋಳ ಮುಂತಾದ ಧಾನ್ಯಗಳನ್ನು ಬೇಯಿಸಿ ಫರ್ಮೆಂಟೇಷನ್ ಅಥವಾ ಹುಳಿ ಮಾಡುವುದು, ಇಲ್ಲ ಕೊಳೆಯಲು ಹಾಕಿ ಅದನ್ನು ಕೊಳೆತ ಮೇಲೆ, ಅಂದರೆ ಸರಿಯಾಗಿ ಒಂದಾಗಿ ಅದು ಸೇರಿದ ಮೇಲೆ ಅದನ್ನು ಬಟ್ಟಿ ಇಳಿಸಿ ತಯಾರಿಸುತ್ತಾರೆ. ಬಾರ್ಲಿ ಮುಂತಾದ ಧಾನ್ಯಗಳಿಂದಲೂ ಇದನ್ನು ತಯಾರಿಸುವುದುಂಟು, ಬಳಸುತ್ತಾರೆ. ಅದರ ರುಚಿ ಬದಲಾವಣೆಗಾಗಿ ಹಲವು ಫ್ಲೇವರ್ಗಳನ್ನು ಸೇರಿಸುತ್ತಾರೆ. ಸ್ಕಾಚ್ ವಿಸ್ಕಿ, ಮಾಲ್ಟ್ ವಿಸ್ಕಿ ಮುಂತಾದ ಬೇರೆ ಬೇರೆ ರೀತಿಯ ವಿಸ್ಕಿಗಳು ಮಾರುಕಟ್ಟೆಯಲ್ಲಿ ಲಭ್ಯ. ಅದು ಒಂದೊಂದು ಜನರಿಗೆ ಒಂದೊಂದು ರೀತಿಯ ವಿಸ್ಕಿ ಇಷ್ಟವಾಗುತ್ತದೆ, ಅದರಂತೆ ಅದನ್ನು ಮಾಡಿಸಿ ಕೊಡುತ್ತಾರೆ. ಈಗ ಇದೆರಡು ಹೇಳಿದ್ದು, ಎರಡು ಬಟ್ಟಿ ಇಳಿಸಿ ತಯಾರಿಸುವಂತಹ ಕೊಳೆ ಹಾಕಿ ಮಾಡುವಂತಹ ಒಂದು ವಿಧಾನವನ್ನು ಹೇಳಿದ್ದೀವಿ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನ
ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದೋ ಅವಶ್ಯಕವಾಗಿ ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ನು ರಮ್ ಹೆಂಗೆ ತಯಾರಿಸ್ತಾರೆ? ಹಾಗಾದರೆ ರಮ್ ತಯಾರಿಸ್ತಾರಲ್ಲ, ರಮ್ ಅನ್ನೋ ಒಂದು ಇದೆಯಲ್ಲ ಮದ್ಯ, ರಮ್ ಇರುವುದು ಅದನ್ನು ಕಬ್ಬಿನ ಹಾಲಿನಿಂದ, ಅಂದರೆ ಕಬ್ಬಿನ ಹಾಲು ಮುಂತಾದ ಅಂತಹ ಹಾಲು ಅಂದರೆ ಅಂತಹ ಜ್ಯೂಸ್ ಸಿಗುವಂಥ ವಸ್ತುಗಳನ್ನು ತೆಗೆದು ಅದನ್ನು ಸಹ ಕೊಳೆ ಹಾಕಿ, ಅಂದರೆ ಕೊಳೆಯಲು ಹಾಕಿ, ಅಂದರೆ ಫರ್ಮೆಂಟೇಷನ್ ಮಾಡಿ ಅದನ್ನು ಬಟ್ಟಿ ಇಳಿಸಿ ತಯಾರಿಸುತ್ತಾರೆ. ಕಬ್ಬು ಬಟ್ಟಿ ಇಳಿಸಿ ತಯಾರಿಸ್ತಾರೆ. ಈ ಬಟ್ಟಿ ಇಳಿಸಿದಾಗ ಬರುವಂಥದ್ದು ಪ್ಯೂರ್ ಸ್ಪಿರಿಟ್, ಅಂದರೆ ಉತ್ತಮವಾದಂತಹ ಸ್ಪಿರಿಟ್. ಅದೇ ನಿಜವಾದ ಆಲ್ಕೋಹಾಲ್. ಇದನ್ನು ನಾವಿಕರ ಮದ್ಯವೆಂದು ಹೇಳುತ್ತಾರೆ. ಯಾವುದು? ರಮ್ಮನ್ನು ನಾವಿಕರ ಮದ್ಯ ಅಂತ ಹೇಳ್ತಾರೆ. ಇದರಲ್ಲಿ 40ರಿಂದ 50 ಪ್ರಮಾಣದಷ್ಟು ಆಲ್ಕೋಹಾಲ್ ಇರುತ್ತದೆ. ಕೆಲವು ದೇಶದಲ್ಲಿ ಇದನ್ನು 75% ಆಲ್ಕೋಹಾಲ್ ಇರುವಂತಹ ರಮ್ಮನ್ನು ಕುಡಿಯುವುದುಂಟು. ಅಂದರೆ ಆಯಾ ದೇಶಗಳಿಗೆ ಬದಲಾದಂತೆ ಇದರ ತಯಾರಿಕೆ ಅದರ ಆಲ್ಕೋಹಾಲಿನ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗುವಂಥ ಇಷ್ಟರಲ್ಲೇ ಮಾರಬೇಕು ಎಂಬಂತಹ ಕೆಲವು ನಿಬಂಧನೆಗಳಿರುತ್ತದೆ. ಬೀರು ಸಾಮಾನ್ಯವಾಗಿ ಜನರು ಕುಡಿಯುವಂತಹ ಒಂದು ಡ್ರಿಂಕ್ಸ್ ಎಂದು ಕರೆಯಲ್ಪಡುತ್ತೆ. ಇದನ್ನು ಧಾನ್ಯಗಳಿಂದ, ಅಂದರೆ ಹೆಚ್ಚಾಗಿ ಜೋಳ, ಅಕ್ಕಿ, ಗೋಧಿ ಬೇಯಿಸಿ ಅದನ್ನು ಕೊಳೆ ಹಾಕಿ, ಅಂದರೆ ಫರ್ಮೆಂಟೈಸೇಷನ್ ಮಾಡಿ ಅದನ್ನು ಹುಳಿ ಬರುವಂತೆ ಮಾಡಿ ಈಸ್ಟ್ ಮಿಶ್ರಣ ಮಾಡಿ ತಯಾರಿಸುತ್ತಾರೆ. ಇದರಲ್ಲಿ 3ರಿಂದ 8% ಆಲ್ಕೋಹಾಲ್ ಇರುತ್ತದೆ. ಆದುದರಿಂದ ಇದು ಆಲ್ಕೋಹಾಲ್, ಇದು ಮದ್ಯವೆಂದು ಪರಿಗಣಿಸಲಾಗಿಲ್ಲ. ಯಾಕಂದರೆ ಇದರಲ್ಲಿ ಆಲ್ಕೋಹಾಲಿನ ಪ್ರಮಾಣ ತುಂಬ ಕಡಿಮೆ ಇದೆ. ಆದುದರಿಂದ ಅದನ್ನು ಸಾಮಾನ್ಯವಾಗಿ ಹಲವು ಬ್ರ್ಯಾಂಡ್ಗಳಲ್ಲಿ, ಹಲವು ಹೆಸರುಗಳಲ್ಲಿ ಇದನ್ನು ಮಾರಾಟ ಮಾಡುತ್ತಾರೆ. ಹೆಚ್ಚು ಜನರು ಇದನ್ನು ಕುಡಿಯುವುದನ್ನು ಫಾರಿನಲ್ಲೆಲ್ಲ ಇದನ್ನು ನೀರಿನ ಹಾಗೆ ಕುಡಿತಾರೆ. ಭಾರತದಲ್ಲೂ ಕೆಲವರು ಹೆಚ್ಚಾಗಿ ಕುಡಿಯುವುದನ್ನು ನೋಡಬಹುದು. ಆದರೂ ಅದರಲ್ಲಿ 3ರಿಂದ 8% ಆಲ್ಕೋಹಾಲ್ ಇರುವುದರಿಂದ ಹೆಚ್ಚಿಗೆ ಕುಡಿದಾಗ ಕಿಕ್ ಬರುವುದು ಸಾಧ್ಯತೆ ಇದೆ. ಇನ್ನು ವೈನ್ ಹೆಂಗೆ ತಯಾರಿಸ್ತಾರೆ? ವೈನು ಇದನ್ನು ದ್ರಾಕ್ಷಿ ಹಣ್ಣನ್ನು ಹುಳಿ ಮಾಡಿ ದ್ರಾಕ್ಷಿ ಹಣ್ಣನ್ನು ತಯಾರಿಸುತ್ತಾರೆ. ಇದಕ್ಕೆ ಸಕ್ಕರೆ ಮುಂತಾದ ವಸ್ತುಗಳನ್ನು ಸೇರಿಸಿ ಕೊಳೆ ಮಾಡಿ ಅದನ್ನು ತಯಾರಿಸುತ್ತಾರೆ. ಇದನ್ನು ಬಟ್ಟಿ ಇಳಿಸುವುದಿಲ್ಲ. ಇದನ್ನು ಕೊಳೆ ಹಾಕಿದ ಹಾಗೆ ನೇರವಾಗಿ ಬಳಸುತ್ತಾರೆ. ಇದರಲ್ಲಿ 10ರಿಂದ 14% ಆಲ್ಕೋಹಾಲ್ ಇರುತ್ತದೆ. ಇದು ಸಹ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಶೇಖರಿಸಿರುತ್ತಾರೆ. ಮರದಿಂದ ಮಾಡಿದಂತಹ ಡ್ರಮ್ಗಳಲ್ಲಿ ಇದನ್ನು ಶೇಖರಿಸಿರುತ್ತಾರೆ. ಇದು ಸಹ ಹಳೆಯದಾದಷ್ಟು ಇದರ ಗುಣಮಟ್ಟ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ. ಅಂದರೆ ಇದು ಹಳೆಯದಾದಷ್ಟು ಬೆಲೆಯೂ ಜಾಸ್ತಿ, ಅದರ ಗುಣಮಟ್ಟವೂ ಹೆಚ್ಚಾಗುತ್ತದೆ ಎಂಬುತ್ತೆ. ಅಂದರೆ ವೈನ್. ಇನ್ನು ವಡ್ಕಾ ಅಂತ ಗೊತ್ತಿರ್ಬೋದು. ಇದು ರಷ್ಯಾದವರ ಮದ್ಯ. ಇದನ್ನು ಆಲೂಗಡ್ಡೆ, ಕಬ್ಬು ಮುಂತಾದವುಗಳಿಂದ ಫರ್ಮೆಂಟೇಷನ್ ಮಾಡಿ ಕೊಳೆ ಹಾಕಿ ಬಟ್ಟಿ ಇಳಿಸಿ ತಯಾರಿಸುತ್ತಾರೆ. ಇದರಲ್ಲಿ 30ರಿಂದ 50% ಆಲ್ಕೋಹಾಲ್ ಇರುತ್ತದೆ. ಅಂದರೆ ಇದರಲ್ಲೂ ಸಹ ಹಲವು ವಿಧಗಳಿವೆ. ಅದಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಸೇರಿಸಿ ತಯಾರಿಸುವುದಕ್ಕೆ ಬೆಲೆ ಹೆಚ್ಚಾಗುತ್ತೆ. ಆದರೆ ಇದು ರಷ್ಯಾದವರ ಒಂದು ಮದ್ಯ ತಯಾರಿಕೆಯ ವಿಧಾನ. ಅಂದರೆ ಇದರಲ್ಲೂ ಸಹ ಆಲೂಗಡ್ಡೆ ಹೆಚ್ಚಾಗಿ ಬಳಸುವುದನ್ನು ನೋಡ್ತೇವೆ. ಇದನ್ನು ಸಹ ಹೆಚ್ಚಾಗಿ ಇವರು ಕೊಳೆ ಹಾಕಿ ಬಟ್ಟಿ ಇಳಿಸಿ ತಯಾರಿಸುವಂಥದ್ದು. ಇನ್ನು ಜಿನ್ ಅಂತ ನಿಮಗೆ ಗೊತ್ತಿರ್ಬೋದು. ಇದನ್ನು ಧಾನ್ಯಗಳಿಂದ ತಯಾರಿಸುತ್ತಾರೆ. ಕಾಳುಗಳನ್ನು ಕೊಳೆ ಹಾಕಿ ಬಟ್ಟಿ ಇಳಿಸುತ್ತಾರೆ. ಇದು ಕಾಳುಗಳಿಂದ ಬಟ್ಟಿ ಇಳಿಸಿ ಮಾಡುವಂತಹ ಒಂದು ಮದ್ಯ. ಇದನ್ನು ಸಹ ಹೆಚ್ಚಾಗಿ ಜನರು ಕುಡಿತಾರೆ. ಇದು ಹೀಗೆ ನಾವು ಕೆಲವು ಮದ್ಯಗಳ ಬಗ್ಗೆ ತಿಳ್ಕೊಂಡು, ಇನ್ನು ನಮ್ಮ ಕಳ್ಳು ಅಂತ ನೀವು ಕೇಳಿರ್ಬೋದು. ಇದು ಮರದಿಂದ, ಯಾವುದು ತೆಂಗಿನ ಮರ ಅಥವಾ ಈಚಿಲು ಮರಗಳಿಂದ ಇದನ್ನು ತಯಾರಿಸುತ್ತಾರೆ. ಅದರ ಕೊನೆಯನ್ನು ಕತ್ತರಿಸಿ ಅದರಲ್ಲಿ ಪಾತ್ರೆ ಇಟ್ಟು ಅಲ್ಲಿಂದ ಬರುವ ರಸವನ್ನು ತೀರಿಸ್ತಾರೆ. ಅದು ಬೆಳಗ್ಗೆನೇ ಆದರೆ ಅದು ಸಿಹಿಯಾಗಿರುತ್ತದೆ. ಅದರಲ್ಲಿ ಆಲ್ಕೋಹಾಲಿನ ಅಂಶ ಇರೋದಿಲ್ಲ, ಸಿಹಿಯಾಗಿರುತ್ತಾರೆ. ಹಾಗೆ ಅದು ಮಧ್ಯಾಹ್ನ ಆಗೋಷ್ಟೇ ಸ್ವಲ್ಪ ಹುಳಿ ಆಗುತ್ತೆ. ಆವಾಗ ಅದರಲ್ಲಿ ಸ್ವಲ್ಪ ಆಲ್ಕೋಹಾಲು ಉತ್ಪಾದನೆ ಆಗುತ್ತೆ. ಅದರಲ್ಲಿ
ಈಸ್ಟಿನ ಅಂಶ ಇರೋದರಿಂದ ಅದು ಆಗಿ ಹುಳಿ ಆಗುತ್ತಾ ಹೋಗುತ್ತೆ. ಸಂಜೆ ಹೊತ್ತಿಗೆ ಅದು ಹೆಚ್ಚು ಆಲ್ಕೋಹಾಲಿಕ್ ಗುಣವನ್ನು ಹೊಂದಿರುತ್ತೆ. ಇದು ನಾವು ತಯಾರಿಸುವಂತಹ ಸಾಮಾನ್ಯವಾಗಿ ಕುಡಿಯುವಂತಹ ಅದನ್ನು ನಾವು ತೆಂಗಿನ ಕಳ್ಳು ಅಥವಾ ಸೇಂದಿ ಅಂತೆಲ್ಲ ಹೇಳ್ತೇವೆ. ಹೀಗೆ ಕೆಲವು ಮದ್ಯಗಳ ಬಗ್ಗೆ ನಾವು ತಿಳ್ಕೊಂಡು, ಅಂದರೆ ಪರ್ಮಿಟಿಷೇಷನ್ ಅಂದರೆ ಈಸ್ಟು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಶುಗರು, ವೀಟ್ ಇದನ್ನೆಲ್ಲವನ್ನು ಸೇರಿಸಿ ಮಾಡುವುದ ಅದು ಬರುವಂತಹ ಕೊಳೆತು ಬರುವಂತಹ ಒಂದು ಅಂಶ ಇದೆಯಲ್ಲ, ಅದನ್ನೇ ಕೊಳೆ ಹಾಕೋದು ಅಥವಾ ಕೊಳೆಯಲು ಬಿಡುವುದು ಎಂಬ ಅರ್ಥ. ಆವಾಗ ಇದರಲ್ಲಿ ಈಸ್ಟ್ ಇರುತ್ತೆ, ಕಾರ್ಬೋಡೈಆಕ್ಸೈಡ್ ಇರುತ್ತೆ. ಅದನ್ನು ಮತ್ತೆ ಬಟ್ಟಿ ಇಳಿಸಿ ತಯಾರಿಸಿದಾಗ, ಯಾಕಂದರೆ ಸುಮಾರು 80ರಿಂದ 80% ಸೆಲ್ಸಿಯಸ್ ಹೀಟ್ನಲ್ಲಿ ಮಾತ್ರ ಕಾಯಿಸಿದಾಗ ಅದು ಆವಿಯಾಗಿ ಬರುತ್ತೆ. ನೀರು ಆವಿಯಾಗಲು ಇನ್ನಷ್ಟು ಬಿಸಿ ಆಗಬೇಕು, ಆದರೆ ಇದು ಆವಿಯಾಗಿ ಬರೋಕ್ಕೆ ಇದು ತಣ್ಣಗೆ ಮಾಡಿ ಅದನ್ನು ಮದ್ಯವನ್ನು ತಯಾರಿಸುತ್ತಾರೆ. ಸಾಮಾನ್ಯವಾಗಿ ಕಳ್ಳಬಟ್ಟಿ ತಯಾರಿಸೋರು ಇದೇ ವಿಧಾನವನ್ನು ಬಳಸ್ತಾರೆ. ಅದು ಶುಚಿತ್ವ ಅಥವಾ ಅದರಲ್ಲಿ ಹೈಜೆನಿಕ್ ಆಗಿರೋದಿಲ್ಲ. ಅದು ಅದರಲ್ಲಿ ಸೇರಿಸುವ ವಸ್ತುಗಳು ತುಂಬ ಕೆಟ್ಟದಾಗಿರುತ್ತೆ. ಅದರಿಂದ ಅದು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಾರೆ. ಅದಕ್ಕೆ ಮಾಡಲು ಯಾರು ಪರ್ಮಿಷನ್ ಕೊಡೋದಿಲ್ಲ. ಆದರೆ ಅದು ಯಾಕಂದರೆ ಸರಿಯಾದ ರೀತಿಯಲ್ಲಿ ಅದು ಮಾಡೋದಲ್ಲ. ಅಂದರೆ ಹಾಗೆಯೇ ನಮ್ಮಲ್ಲಿ ಮದ್ಯವನ್ನು ಯಾರು ಮನಸ್ಸಿಗೆ ಬಂದ ಹಾಗೆ ತಯಾರಿಸಲು ಸಾಧ್ಯವಿಲ್ಲ. ಅದಕ್ಕೆ ಬೇಕಾದ ಕೆಲವು ನಿಬಂಧನೆಗಳು, ನಿಯಂತ್ರಣಗಳು ಎಲ್ಲವೂ ಇದೆ. ಅದನ್ನೆಲ್ಲವನ್ನೂ ಪಾಲಿಸಿ ಅದಕ್ಕೆ ಬೇಕಾದ ಲೈಸೆನ್ಸ್ ಇದ್ದವರು ಮಾತ್ರ ಮದ್ಯವನ್ನು ತಯಾರಿಸಲು ಸಾಧ್ಯತೆ ಇದೆ. ಬೇರೆ ಯಾರೇ ತಯಾರಿಸಿದರೂ ಅದು ಅಪರಾಧವಾಗುತ್ತದೆ. ಹಾಗೆಯೇ ಮದ್ಯ ಸೇವನೆ ನಮ್ಮ ಜೀವಕ್ಕೆ ಆಪತ್ತನ್ನುಂಟು ಮಾಡುತ್ತದೆ. ಈ ರೀತಿಯ ತಯಾರಿಸಿದ ಮದ್ಯ ನಮ್ಮ ಮೆದುಳಿನ ಕೆಲಸ ಕಾರ್ಯಗಳನ್ನು ನಿಯಂತ್ರಣಕ್ಕೆ ತಗೊಂಡು ನಾವು ಕುಡಿದ ಮೇಲೆ ಏನು ಮಾತಾಡುತ್ತೇವೆ, ಏನು ಮಾಡುತ್ತೇವೆ ಎಂಬ ಪರಿಜ್ಞಾನವೇ ಇಲ್ಲದಂತಾಗುತ್ತದೆ. ಆದುದರಿಂದ ಗೌರವಯುತವಾಗಿ ಬದುಕಬೇಕೆಂದವರು ಯಾರು ಹೆಚ್ಚಿನ ಮದ್ಯ ಸೇವನೆ ಮಾಡುವುದಿಲ್ಲ. ಅವರು ಕುಡುಕರೆನಿಸಿಕೊಳ್ಳುವುದಿಲ್ಲ. ಮದ್ಯ ಸೇವನೆ ಮಾಡಬಹುದು, ಆದರೆ ಅದು ಅತಿಯಾಗಿ ಕುಡಿದಾಗ ಅವರು ಕುಡುಕರೆನಿಸಿಕೊಳ್ಳುತ್ತಾರೆ. ಅವರೇ ಅವರ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಈಗ ನಾನು ಇಂದಿನ ಈ ಸಂಚಿಕೆಯ ಮುಖ್ಯ ಉದ್ದೇಶ ಸಾಮಾನ್ಯವಾಗಿ ಮದ್ಯವನ್ನು ಯಾವ ರೀತಿಯಲ್ಲಿ ತಯಾರಿಸುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡುವ ಉದ್ದೇಶ ಮಾತ್ರ ಇದ್ದಿದ್ದು. ಅದನ್ನು ತಿಳಿಸಿದ್ದೇನೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಆ ರೀತಿ ಇನ್ನೂ ನೀವು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದು. ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ನೀವು ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಯಲಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಲು ಮರೆಯಬೇಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.